ಬಾಲ್ಮರ್ ಲಾರಿ ಅಂಡ್ ಕಂಪನಿ ಲಿಮಿಟೆಡ್ ಅವರು ಮ್ಯಾನೇಜರ್ ಜೂನಿಯರ್ ಆಫೀಸರ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿರ್ತಾರೆ. ಎಲ್ಲಿದೆ ಅಂತ ಹೇಳಿದರೆ ಅಕ್ರಾಸ್ ಇಂಡಿಯಾ ಎಲ್ಲ ಕಡೆನೂ ಇದೆ. ಹುದ್ದೆ 29 ಖಾಲಿ ಇದೆ. ಓಕೆನಾ. ಏಜ್ ಲಿಮಿಟ್ 18ರಿಂದ 40 ವರ್ಷ ಏಜ್ ಲಿಮಿಟ್ ಇರೋರು ಅಪ್ಲಿಕೇಶನ್ನ ಹಾಕ್ಬೋದು. ವೀಕ್ಷಕರೇ, ವಿಡಿಯೋಗೆ ಸ್ವಾಗತ. ಇದರಲ್ಲಿ ಯಾವ್ಯಾವ ಹುದ್ದೆಗಳಿಗೆ ಎಷ್ಟೆಷ್ಟು ಅರ್ಜಿಯನ್ನು ಕರೆದಿರ್ತಾರೆ, ಎಲ್ಲೆಲ್ಲಿ ಲೊಕೇಶನ್ನು, ಏನೇನು ಅಂತ ಪ್ರತಿಯೊಂದು ವಿವರಗಳನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಚಾನೆಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋನ ಶುರು ಮಾಡೋಣ. ಬಾಲ್ಮರ್ ಲಾರಿ ಆ್ಯಂಡ್ ಕಂಪನಿ ಲಿಮಿಟೆಡ್ ಅವರು ಮ್ಯಾನೇಜರ್ ಮತ್ತು ಜೂನಿಯರ್ ಮ್ಯಾನ್ ಆಫೀಸರ್, ಇದರಲ್ಲಿ ಹಲವಾರು ಹುದ್ದೆಗಳಿದೆ. ಎಷ್ಟು ಅಂತ ನೋಡಿದರೆ 29 ಹುದ್ದೆ ಇದೆ. ಎಲ್ಲಿ ಅಂತ ನೋಡಿದರೆ ಅಕ್ರಾಸ್ ಇಂಡಿಯಾ, ಆಲ್ ಇಂಡಿಯಾದಲ್ಲಿ ಹುದ್ದೆಗಳು ಖಾಲಿ ಇರುತ್ತೆ. ಓಕೆನಾ. ನೆಕ್ಸ್ಟ್ ಎಷ್ಟು ವೇಕೆನ್ಸಿಗಳು ಯಾವ್ಯಾವ ಹುದ್ದೆಗೆ ಇದೆ ಅಂತ ನೋಡೋಣ. ಇಲ್ಲಿ ಮ್ಯಾನೇಜರ್, ಡೆಪ್ಯೂಟಿ ಮ್ಯಾನೇಜರ್, ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಒಂದೊಂದು ಹುದ್ದೆಗಳು ಖಾಲಿ ಇದೆ. ಒಟ್ಟು ಇಲ್ಲಿ 3. ಇದೇ ಥರ ಆಫೀಸರ್, ಜೂನಿಯರ್ ಆಫೀಸರ್ ಟ್ರಾವೆಲ್ ಡಿಪಾರ್ಟ್ಮೆಂಟ್ಗೆ 4 ಇದೆ. ಜೂನಿಯರ್ ಆಫೀಸರ್ ಆಪರೇಷನ್ಸ್ಗೆ 2, ಜೂನಿಯರ್ ಆಫೀಸರ್ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ 2, ಅಸಿಸ್ಟೆಂಟ್ ಮ್ಯಾನೇಜರ್ 1, ಡೆಪ್ಯೂಟಿ ಮ್ಯಾನೇಜರ್ ಆಪರೇಷನ್ಸ್ 1, ಅಸಿಸ್ಟೆಂಟ್ ಮ್ಯಾನೇಜರ್ IT 1, ಅಸಿಸ್ಟೆಂಟ್ ಮ್ಯಾನೇಜರ್ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ 1 ಹುದ್ದೆ ಖಾಲಿ ಇದೆ. ಮಿಕ್ಕಿದೆಲ್ಲ ವಿವರಗಳನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ, ಅಷ್ಟನ್ನು ನೋಡ್ಕೊಳ್ಳಿ. ಒಂದ್ಸಲ ವಿಡಿಯೋನ ಒಂದ್ಸಲ ಪಾಸ್ ಮಾಡ್ಕೊಂಡು ಸ್ಕ್ರೀನ್ಶಾಟ್ ತಗೊಳ್ಳಿ ನಿಮ್ಮ ರೆಫರೆನ್ಸ್ಗೆ. ಓಕೆನಾ. ಇದಿಷ್ಟು ಎಷ್ಟು ಖಾಲಿ ಇದೆ ಅನ್ನೋದ್ರ ವಿವರ. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂತ ನೋಡಿದರೆ ಇಲ್ಲೆಲ್ಲ ಹುದ್ದೆಗಳ ವಿವರ ಅದರ ಪಕ್ಕದಲ್ಲಿ ಏನೇನು ಅಂತ ಇದೆ. 3 ಹೇಳ್ತೀನಿ ನಿಮಗೆ. ಮ್ಯಾನೇಜರ್ ಚಾನಲ್ ಸೇಲ್ಸ್ ಡಿಪಾರ್ಟ್ಮೆಂಟ್, ಡೆಪ್ಯೂಟಿ ಮ್ಯಾನೇಜರ್ ವೆಕೇಷನ್ಸ್, ಅಸಿಸ್ಟೆಂಟ್ ಮ್ಯಾನೇಜರ್ ಕಾರ್ಪೊರೇಟ್ ಬಿಸ್ನೆಸ್, ಈ 3 ಹುದ್ದೆಗಳಿಗೆ ಡಿಗ್ರಿ BE, BTech, ಗ್ರ್ಯಾಜುಯೇಷನ್ ಅಥವಾ MBA ಆಗಿರಬೇಕಾಗತ್ತೆ. ಮಿಕ್ಕಿದ್ದು ಆಫೀಸರ್ ಆರ್ ಜೂನಿಯರ್ ಆಫೀಸರ್ ಟ್ರಾವೆಲ್ ಡಿಪಾರ್ಟ್ಮೆಂಟ್ಗೆ ಡಿಗ್ರಿ ಅಥವಾ ಗ್ರ್ಯಾಜುಯೇಷನ್ ಆಗಿರಬೇಕು. ಜೂನಿಯರ್ ಆಫೀಸರ್ ಆಪರೇಷನ್ಸ್, ಜೂನಿಯರ್ ಆಫೀಸರ್ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ಗೆ ಅದಕ್ಕೂ ಗ್ರ್ಯಾಜುಯೇಷನ್ ಆಗಿರಬೇಕಾಗತ್ತೆ. ನೆಕ್ಸ್ಟ್ ಅಸಿಸ್ಟೆಂಟ್ ಮ್ಯಾನೇಜರ್ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್, ಡೆಪ್ಯೂಟಿ ಮ್ಯಾನೇಜರ್ ಆಪರೇಷನ್ಸ್ಗೆ ಗ್ರ್ಯಾಜುಯೇಷನ್ ಮತ್ತು MBA ಎರಡರಲ್ಲಿ ಯಾವ್ದಾರ ಒಂದು ಆಗಿರಬೇಕಾಗತ್ತೆ. ನೆಕ್ಸ್ಟ್ ಅಸಿಸ್ಟೆಂಟ್ ಮ್ಯಾನೇಜರ್ IT, ಅಸಿಸ್ಟೆಂಟ್ ಮ್ಯಾನೇಜರ್ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್, ಅಸಿಸ್ಟೆಂಟ್ ಮ್ಯಾನೇಜರ್ ಸೇಲ್ಸ್, ಡೆಪ್ಯೂಟಿ ಮ್ಯಾನೇಜರ್ ಕಮರ್ಷಿಯಲ್, ಇದಿಷ್ಟಕ್ಕೂ ಗ್ರ್ಯಾಜುಯೇಷನ್ MCA, ಗ್ರ್ಯಾಜುಯೇಷನ್ MBA ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರಬೇಕಾಗತ್ತೆ. ಮಿಕ್ಕಿದೆಲ್ಲದ್ರ ವಿವರ ಇಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಇದನ್ನು ವಿಡಿಯೋನ ಪಾಸ್ ಮಾಡಿ ಒಂದ್ಸಲಿ ಸ್ಕ್ರೀನ್ಶಾಟ್ ತಗೊಳ್ಳೋದಾದ್ರೆ ತಗೊಳ್ಳಿ ನಿಮ್ಮ ರೆಫರೆನ್ಸಿಗೆ. ಓಕೆನಾ. ನೆಕ್ಸ್ಟ್ ವಯೋಮಿತಿ ನೋಡೋಣ. ಏಜ್ ಲಿಮಿಟ್ ಎಷ್ಟಿರುತ್ತೆ ಅಂತ ಹೇಳೋದಾದರೆ ಇಲ್ಲಿ 32-40 ತನಕ ಇದೆ. ಸೊ ಟೋಟಲ್ಲು 18ರಿಂದ ಒಂದೊಂದಕ್ಕೂ ಒಂದೊಂದಿದೆ. ಒಂದ್ಸಲ ವಿಡಿಯೋನ ಸ್ಲೋ ಮಾಡಿ ಅಂದರೆ ಪಾಸ್ ಮಾಡ್ಕೊಂಡು ಸ್ಕ್ರೀನ್ಶಾಟ್ ತಗೊಳ್ತಾರೆ ತಗೊಳ್ಳಿ. 18ರಿಂದ 40 ವರ್ಷದವ್ರ ತನಕ ಅಪ್ಲಿಕೇಶನ್ನ ಹಾಕ್ಬೋದು. ಒಂದೊಂದು ಜಾಬ್ಗೂ ಒಂದೊಂದು ವಯೋಮಿತಿ ಇದೆ. 38, 35, 32, 30, ಒಂದಕ್ಕೆ 27 ಇದೆ. ಈ ಥರ ಈ ಬೇರೆ ಬೇರೆ ಹುದ್ದೆಗಳಿಗೆ ಬೇರೆ ಬೇರೆ ವಯೋಮಿತಿ ಲಿಮಿಟ್ ಇರುತ್ತೆ. ಕೆಲವೊಂದು ಕ್ಯಾಟಗರಿ ಅವರಿಗೆ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. ಯಾವ್ಯಾವುದು ಅಂತ ನೋಡೋಣ. OBC ಕ್ಯಾಟಗರಿ ಅವರಿಗೆ 3 ವರ್ಷದ ಸಡಿಲಿಕೆ, SC ಮತ್ತು ST ಕ್ಯಾಟಗರಿ ಅವರಿಗೆ 5 ವರ್ಷದ ಸಡಿಲಿಕೆ ಇರುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ಏನಿರುತ್ತೆ ಅಂತ ಹೇಳಿದ್ರೆ ಏನು ಇರೋದಿಲ್ಲ, ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಸೊ ನೀವೇನು ಪೇ ಮಾಡೋ ಅವಶ್ಯಕತೆ ಇರಲ್ಲ. ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್, ಹೇಗೆ ಸೆಲೆಕ್ಷನ್ ಮಾಡ್ತಾರೆ ಅಂತ ನೋಡೋಣ. ರಿಟರ್ನ್ ಟೆಸ್ಟ್ ಇರುತ್ತೆ. ರಿಟರ್ನ್ ಟೆಸ್ಟಲ್ಲಿ ಚೆನ್ನಾಗಿ ಮಾಡಿರೋರನ್ನ ಮೆರಿಟ್ ಲಿಸ್ಟ್ನ ಶಾರ್ಟ್ ಲಿಸ್ಟ್ ಮಾಡಿ ಇಂಟರ್ವ್ಯೂಗೆ ಕರೀತಾರೆ, ಮೆರಿಟ್ ಲಿಸ್ಟಲ್ಲಿ ಬಂದಿರೋರನ್ನ. ಓಕೆನಾ. ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ ಆಗಿರುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಓಪನ್ ಆಗಿ ಡೇಟ್ ಯಾವತ್ತು ನೋಡೋಣ ಅಂತ ಹೇಳೋದಾದರೆ 10/9/2024, 10 ಸೆಪ್ಟೆಂಬರ್ ಓಪನ್ ಆಗಿದೆ. ಕೊನೆ ದಿನಾಂಕ 4 ಅಕ್ಟೋಬರ್ 2024ಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ. ಇದು ಅಪ್ಲಿಕೇಶನ್ ನೀವು ಆನ್ಲೈನಲ್ಲೇ ಹಾಕಬೇಕಾಗತ್ತೆ. ಅಪ್ಲಿಕೇಶನ್ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಒಂದ್ಸಲ. ಈ ವೆಬ್ಸೈಟಲ್ಲಿ ನೀವು ಅಪ್ಲಿಕೇಶನ್ನ ಹಾಕಬೇಕು ಆನ್ಲೈನ್ ಮುಖಾಂತರ 4 ಅಕ್ಟೋಬರ್ ಒಳಗಡೆ. ನೀವು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಡೀಟೇಲ್ಸ್ನ ತಿಳ್ಕೊಬೇಕು ಅಂತ ಹೇಳಿದ್ರೆ ಅದನ್ನು ಕೊಟ್ಟೀನಿ ಇಲ್ಲಿ. ಇದೆರಡನ್ನೂ ಲಿಂಕ್ನ ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅಲ್ಲಿಂದ ನೀವು ಡೈರೆಕ್ಟಾಗಿ ಕ್ಲಿಕ್ ಮಾಡಿ ಅಪ್ಲಿಕೇಶನ್ನ ಹಾಕ್ಬೋದು. ವೆಬ್ಸೈಟ್ನ ಹೆಸರು ಇನ್ನೊಂದ್ಸಲಿ ಹೇಳ್ಬಿಡ್ತೀನಿ. BALMERLAWRIE.com. ಓಕೆನಾ. ಇಲ್ಲಿ ಈ ವೆಬ್ಸೈಟ್ ಲಿಂಕ್ ಏನು ಕಾಣಿಸ್ತಿದೆಯಲ್ಲ, ಇದು ಅಪ್ಲಿಕೇಶನ್ ಹಾಕೋ ಲಿಂಕು. ಈ ಅಪ್ಲಿಕೇಶನ್ನ ಓಪನ್ ಮಾಡಿದ್ರೆ, ಕ್ಲಿಕ್ ಮಾಡಿ ಓಪನ್ ಮಾಡಿದ್ರೆ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೀವು ಹೊಸದಾಗಿ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ
ಅಂತ ಹೇಳೋದಾದರೆ ಇಲ್ಲಿ ರಿಜಿಸ್ಟರ್ ನಾವು ಕ್ಯಾಂಡಿಡೇಟ್ಸ್ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ರಿಜಿಸ್ಟ್ರೇಷನ್ಗೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಅದನ್ನು ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ಇದು ಸಾರಿ ಇದು ರಿಜಿಸ್ಟ್ರೇಷನ್ ವೆಬ್ಸೈಟ್ನ ಲಿಂಕು. ಇಲ್ಲಿ ಓಪನ್ ಆದಾಗ ಇಲ್ಲಿ ನಿಮ್ಮ ಹೆಸರು, ನಿಮ್ಮ ಯೂಸರ್ ನೇಮು, ಪಾಸ್ವರ್ಡು ಇದೆಲ್ಲದ್ರೂ ವಿವರ ನೀವು ಮೆನ್ಷನ್ ಮಾಡಿ ಆಮೇಲೆ ಇಲ್ಲಿ ರಿಜಿಸ್ಟ್ರಿ ಹೇರ್ ಕೊಟ್ಟರೆ ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ಅದಾದ ನಂತರ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಇದಿಷ್ಟು ಜಾಬ್ ಡೀಟೇಲ್ಸು. ಇನ್ನೇನಾದರೂ ಡೌಟ್ ಇದೆ ನಿಮಗೆ, ಏನಾದರೂ ಕ್ಲಿಯರ್ ಆಗಬೇಕು ಅಂತ ಹೇಳೋದಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ. ಫ್ರೆಂಡ್ಸ್ ಯಾರು ಜಾಬ್ ಹುಡುಕ್ತಾ ಇದ್ದಾರೆ ಅಂತ ಹೇಳಿದರೆ ವಿಡಿಯೋನ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.